ಕೆಲಸ ಮಾಡಿ ನೋಡಮ್ಮ ಎಲ್ಲಾರು ಹೇಳ್ತಾರೆ ಏನಿಲ್ಲ ಕತಿ ಹಿಂಗಾದ್ರೆ ಬೆಳಗಾವ್ ಮಾತ್ರ ಏನು ಮಾಡಿ ನೋಡ್ರಿ ಹಿಂಗೈತ್ರಿ ಸಾಯಂಕಾಲ ನಮ್ಮ ಚೆನ್ನಮ್ಮ ಸರ್ಕಲ್ ಸೀಟ್ ಅಂತ ಯಾವ ಇಲ್ಲ ಇಲ್ಲಿಂದ ಸೀಟ್ ತುಂಬಬೇಕಂತ ಹೇಳಿ ನಿಂತಾನೆ ಒಂದು ಸೀಟ್ ಬರಲ್ರಿಪ್ಪ ನೋಡೋಣ ವೇಟ್ ಅಂತ ಮಾಡತಾನೆ ಇಲ್ಲಿಂದ ಸೀಟ್ ಸಿಗಲ್ಲ ಸೀದಾ ಬಸ್ ಸ್ಟ್ಯಾಂಡ್ ಹೋಗ್ಬೇಕಂತಾನೆ ಟೈಮ್ ಬಂದು 2 ಗಂಟೆ ಐತ್ರಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ಹೊಸ ಸೈಡ್ಗೆ ಸ್ವಾಗತ ಸುಸ್ವಾಗತ. ಇವಾಗ ಎಲ್ಲಿದನಪ್ಪ ಅಂದ್ರೆ ಮನೆ ಕಡೆ ಅದನ್ನ ನೋಡ್ರಿ. ಈಗ ಡ್ಯೂಟಿ ಹೊಂಟಾನೆ. ಟೈಮ್ ಬಂದು 10 ಗಂಟೆ ಆಯ್ತು ಇವತ್ತು. ಟೈಮ್ ಮಾತ್ರ ಇವತ್ತು ಭಾಳ ಆಯ್ತು. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಗಾಡಿ ಕೆಲಸ ಆಯ್ತು. ಗಾಡಿ ಕೆಲಸ ಮಾಡ್ಕೊಂಡೆ, ಹಿಂಗಾಗಿ ಲೇಟ್ ಆಯ್ತು. ಬರ್ರಿ ಇಲ್ಲಿಂದ ಈಗ ಸೀದಾ ಕೆಲ್ಸಕ್ಕೆ ಹೋಗ್ಬೇಕ್ರಿ. ಎಲ್ಲಿ ಹೋಗೋಣಪ್ಪ ಅಂದ್ರೆ ಸೀದಾ ಹೊಡ್ಗಾವ್ ಹೋಗ್ಬರ್ರಿ. ಹೋಗಿ ಡ್ಯೂಟಿ ಟಾಸ್ಟ್ ಮಾಡ್ಬೇಕಾಗೈತಿ. ಯಾಕಪ್ಪ ಅಂತ ಲೇಟ್ ಆಗೈತ್ರಿ ಇವತ್ತು. ಅದ್ರ ಬೇರೆ ಮಂಗಳವಾರ ಕೆಲಸನೂ ಕಮ್ಮಿ ಇರೋದ್ರಿ. ಬರ್ರಿ ಇಲ್ಲಿಂದ ಈಗ ಸೀದಾ ಎಲ್ಲಿ ಹೋಗೋಣಪ್ಪ ಅಂದ್ರೆ ಹೊಡ್ಗಾವ್ನಿಂದ ಡ್ಯೂಟಿ ಸ್ಟಾರ್ಟ್ ಮಾಡೋದು. ಇವಾಗ ಎಲ್ಲಿದನಪ್ಪ ಅಂತಂದ್ರೆ ಏಳೂರು ಕೇರಿ ಕಡೆ ಅದ ನೋಡ್ರಿ. ಹೊಡ್ಗಾವ್ನಿಂದ ಒಂದು ಟ್ರಿಪ್ ತುಂಬ್ಕೊಂಡು ಹೋಗಿ ಚೆನ್ನಮ್ಮ ಖಾಲಿ ಮಾಡಿ ಮತ್ತೆ ವಾಪಸ್ ಎಲ್ಲಿಗೆ ಬಂದನಪ್ಪ ಅಂತಂದ್ರೆ ಏಳೂರು ಕೇರಿ ಕಡೆ ಬಂದ ನೋಡ್ರಿ. ಇವತ್ತೇನು ಶೀಟಿಂಗ್ ಏನು ಹೇಳ್ಕೊಳ್ಳುವಂತಂತೂ ಏನಿಲ್ರಿ. ಯಾಕಪ್ಪ ಅಂದ್ರೆ ಮಂಗಳವಾರ ಬೇರೆ ಇವತ್ತ ಪಬ್ಲಿಕ್ ಅಂತೂ ಕಮ್ಮಿ ಇರ್ತೈತಿ. ನೋಡೋಣ ಬರ್ರಿ ಇಲ್ಲಿಂದ ಮತ್ತೆ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ. ಸೀಟ್ ಅಂತೂ ಇಲ್ಲಿ ಇದಾವ್ರಿ ಈಗ ಸದ್ಯ. ಅದಕ್ಕೆ ಇಲ್ಲಿಂದ ಗಾಡಿ ತುಂಬನು ಬರೀ ಇವತ್ತಂತೂ ಸೀಟಿಂಗ್ ಏನು ಹೇಳ್ಕೊಳ್ಳುವಂಥದ್ದೇನಿಲ್ಲ. ಎಲ್ಲಾ ಕಡೆ ಅದ ನೋಡ್ರಿ. ಹೊಡ್ಗಾವ್ನಿಂದ ಟ್ರಿಪ್ ತುಂಬ್ಕೊಂಡ್ ಬಂದೆ. ಹೊಡ್ಗಾವ್ನಿಂದ ಬರ್ಬೇಕಾದ್ರೆ ಸೀಟ್ ಅದ ರೀ, ಹೋಗ್ಬೇಕಾದ್ರೆ ಹೊಡ್ಗಾವ್ಕೊಂದು ಸೀಟ್ ಇಲ್ರಿ ಯಾವ. ಈಗ ಬಂದ ಗಾಡಿ ಖಾಲಿ ಮಾಡಿದೆ. ಇಲ್ಲಿಂದ ಮತ್ತೆ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಯಾವ ಸೈಡ್ ಸೀಟ್ ಸಿಗ್ತಾವ ಆ ಸೈಡ್ ಹೋಗೋಣ ಬರ್ರಿ. ಇವತ್ತಿನ ದಂಧೆಗಂತೂ ಏನು ಒಂದ್ ಸೈಡ್ ಇದ್ದಂಗ ಐತ್ರಿ. ಹೊಡ್ಗಾವ್ನಿಂದ ಬರ್ಬೇಕಾದ್ರೆ ಸೀಟ್ ಅದ ರೀ, ಹೊಡ್ಗಾವ್ ಕಡೆ ಅಂತೂ ಯಾವ ಸೀಟ್ ಇಲ್ಲ. ನೋಡೋಣ ಬರ್ರಿ. ಯಾಕಪ್ಪ ಅಂತಂದ್ರೆ ಕೆಲಸ ಮಾಡಕ್ ಬಂದೇವಪ್ಪ ಅಂದ್ಬೇಕಂತೂ ಕೆಲಸ ಮಾಡಬೇಕ್ರಿ. ಅದ ಸೀಟ್ ಇದ್ರು ಹೊಡಿಬೇಕ್ರಿ, ಸೀಟ್ ಇಲ್ಲಂದ್ರು ಏನ್ರ ಮಾಡಿ ಸೀಟ್ ಹತ್ತಿಸ್ಕೊಂಡ್ರಂತ್ರು ಹೊಡಿಬೇಕ. ಬರ್ರಿ ಇಲ್ಲಿಂದ ಸೀದಾ ಯಾವ ಸೈಡ್ ಹೋಗೋಣಪ್ಪ ಅಂದ್ರೆ ಸೀಟ್ ಯಾವ ಸೈಡ್ ಸಿಗ್ತಾವ ಆ ಸೈಡ್ ಹೋಗೋಣ. ಸೀಟಿಂಗ್ ಮಾತ್ರ ಇವತ್ತು ಕಮ್ಮಿ ಇರೋದ್ರಿ. ಯಾಕಪ್ಪ ಅಂದ್ರೆ ಮಂಗಳವಾರ ಬೇರೆ ರೀ ಇವತ್ತು. ಹಿಂಗಾಗಿ ಪಬ್ಲಿಕ್ ಜಾಸ್ತಿ ಇರೋಲ್ರಿ. ಯಾಕಂದ್ರೆ ಎಲ್ಲಾ ಅರ್ಬಿ ಅಂಗಡಿ ಬಂಗಾರ ಅಂಗಡಿ ಎಲ್ಲಾ ಬಂದಿರ್ತಾವ್ರಿ ಮಾರ್ಕೆಟ್ನಾಗ ವಡಗಾವ್ ಶಾಪುರ್ ಕಡೆ. ಅವ್ರು ಟ್ರೈ ಮಾಡ ಮನಿಂದ ಬರುವಾಗಂತೂ ಖುಷಿಯಿಂದ ಬರ್ತೀವ್ರಿ. ಕೆಲಸ ಮಾಡ್ಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತೇಳಿ. ಕೆಲಸ ಅಷ್ಟು ದುಡಿಬೇಕು ಇಷ್ಟು ದುಡಿಬೇಕು ಅಂತೇಳಿ ಬರ್ತೇವ್ರಿ. ಇಲ್ಲಿ ಬಂದ್ ಬಳಕ್ ಗೊತ್ತಾಗದ್ರಿ ನಮ್ ಹಲತ್ ಏನಂತೇಳಿ. ಯಾಕಪ್ಪ ಅಂತಂದ್ರ ಇಲ್ಲಿ ನೋಡಿದೇವ್ರಿ ಬಂದ್ ಬಳಕ 1 ಸೀಟು 2 ಸೀಟು ತಗೊಂಡು ಅಡ್ಡಾಡೋದ್ರಲ್ಲಿ ಬೇಜಾರ್ ಬಂದ್ ಬಿಡೋದ್ರಿ. ಪ್ಯಾಸೆಂಜರ್ ಇರೋದಿಲ್ರಿ. ಖಾಲಿ ಪುಕ್ಷಟಿ ಗ್ಯಾಸ್ ಉಟ್ಕೊಂತ ಅಡ್ಡಾಡ್ಬೇಕು. ಗ್ಯಾಸಿನ ರೇಟ್ ನೋಡಿದ್ರೆ 1 kg ಗ್ಯಾಸ್ಗೆ 101 ರೂಪಾಯಿ ಆಗೈತ್ರಿ. ನಮಗೆ ಎಷ್ಟು kg ಬೇಕಪ್ಪ ಅಂದ್ರೆ ದಿನ ಒಂದು 4 kg ಇಂದ 5 kg ಗ್ಯಾಸ್ ಕೊಡ್ತೀವ್ರಿ ನಾವು ಒಂದ್ ದಿನಕ್ಕೆ. ಅಂದ್ರೆ ವಿಚಾರ ಮಾಡ್ರಿ, ನಮ್ ಗಾಡಿ ಮೈಲೇಜ್ ಬರ್ತಾರೆ 28 27 ಮೈಲೇಜ್ ಬರ್ತಾರೆ ಶೀಟ್ಯಾಗ. ಸೀಟ್ ಇದ್ದು ಪ್ಯಾಸೆಂಜರ್ ಇದ್ರಪ್ಪ ಅಂತಂದ್ರ ದಂಧೆ ಮಾಡಕ್ ಭಾಳ ಮನಸ್ಸು ಬರೋದ್ರಿ. ಇನ್ನೊಂದು ತಾಸು ಲೇಟ್ ಆದ್ರೂ ನಡೆಯಿದ್ರಿ ಪರವಾಗಿಲ್ಲ. ಆದ್ರೆ ಸೀಟ್ ಇಲ್ಲ ಅಂತ ಅಂದ್ಮೇಲೆ ಬೇಜಾರಾಗಿ ಬಿಡೋದ್ರಿ. CNG ಹಾಕ್ಸಾಕ್ ಬಂದೀವಿ, ಅಲ್ಲಿ 2 ತಾಸು 1 ತಾಸು ಅಲ್ಲಿ ನಿಂದಿರ್ಬೇಕ್ರಿ. ಅದನ್ನ ಕೆಲಸ ಅಲ್ರಿ. ಪ್ರತಿದಿನ ನಾವು ಗ್ಯಾಸ್ ಹಾಕಕ್ ಬಂದಾಗ 1 ತಾಸರಿಂದ 2 ತಾಸು ಅಂತೂ ನಿಂದ್ರಬೇಕ್ರಿ ಮಿನಿಮಮ್ ರೀ. ನಮಗೆ ಆಮೇಲೆ ಗ್ಯಾಸ್ ಹಾಕೊಂಡು ಮುಂದೆ ಕೆಲ್ಸಕ್ಕೆ ಹೋಗುದ್ರಿ. ಹಿಂಗೈತ್ರಿ ನಮ್ ಕೆಲ್ಸದ ಪರಿಸ್ಥಿತಿ. ಈಗ ಎಲ್ಲಿ ಹೋಗೋಣಪ್ಪ ಅಂದ್ರೆ ಸೀದಾ ವಡಗಾವ್ ಹೋಗ್ತಾನ ನೋಡ್ರಿ. ವಡಗಾವ್ನಿಂದ ಖಾಲಿ ಮಾಡಿ ಮತ್ತೆ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಚೆನ್ನಮ್ಮ ಕಡೆ ಹೋಗೋಣ ಬರ್ರಿ. ಇವಾಗ ಎಲ್ಲಿದಾನಪ್ಪ ಅಂತಂದ್ರೆ ಮುದ್ಗಾಂವ್ ಕ್ರಾಸ್ ಅದ ನೋಡ್ರಿ. ವಡಗಾವ್ನಿಂದ ಒಂದು ಟ್ರಿಪ್ ತುಂಬಿಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ ಖಾಲಿ ಮಾಡಿದೆ. ಬಸ್ ಸ್ಟ್ಯಾಂಡಿಂದ ಒಂದು ಟ್ರಿಪ್ ತುಂಬಿಕೊಂಡು ಮುದ್ಗಾಂವ್ ಕ್ರಾಸಿಗೆ ಬರೋಣ ಅಂತೇಳಿ ಮುದ್ಗಾಂವ್ ಕ್ರಾಸಿಗೆ ಬಂದಿರಿ. ಬರ್ಬೇಕಾದ್ರಂತೂ ಗಾಡಿ ಖಾಲಿ ಬಂದ್ರಿ. 2 ಸೀಟ್ ತೊಗೊಂಡು ಮುದ್ಗಾಂವ್ ಕ್ರಾಸ್ ಬಂದಿರಿ. ಇಲ್ಲಿ ಈಗ ಮುದ್ಗಾಂವ್ ಕ್ರಾಸ್ ಖಾಲಿ ಮಾಡಿ ಇಲ್ಲಿ ಏನಪ್ಪಾ ಅಂತಂದ್ರೆ ಈಗ CNG ಹಾಕೋಬೇಕ್ರಿ. CNG ಹಾಕೊಂಡು ಮತ್ತೆ ಸೀದಾ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣ್ರಿ. ಇಲ್ಲಿಂದ ಏನು ಸೀಟ್ ಸಿಗ್ತಾವೋ ಇಲ್ಲೋ ಅಂತೂ ಗ್ಯಾರಂಟಿ ಇಲ್ರಿ. ನೋಡೋಣ್ರಿ, ಆದ್ರೂ ಟ್ರೈ ಮಾಡೋಣ. ನೋಡೋಣ ಇವತ್ತು ಮಾತ್ರ ದಂಧೆಗಂತೂ ಏನಿಲ್ರಿ. ಎಲ್ಲ ಶಾಂತ ಐತ್ರಿ ಇವತ್ತು ದಂಧೆಗ. ಬಸ್ ಸ್ಟ್ಯಾಂಡಿಂದ ಮುದ್ಗಾಂವ್ ಕ್ರಾಸ್ ಬಂದ್ರು 50 ರೂಪಾಯಿ ಬಂದನ್ರಿ ನಾನು. ಒಂದೊಂದ್ ದಿನ ಹಿಂಗಿರುತ್ತಲ್ರಿ ನಮ್ ದಂಧೆ ಪರಿಸ್ಥಿತಿ. ಯಾರಿಗೆ ಹೇಳ್ಕೊಕ್ ಬರಲ್ರಿ ಹಂಗಿರೋದ್ರಿ. ಒಂದೊಂದ್ ದಿನ ಏನ್ ಅನ್ಸತ್ರಿ, ಮಸ್ತ್ ಇರೋದ್ರಿ ದಂಧೆಗ. ಸೋಮವಾರ ಅದು ಚಲೋ ಇರ್ತೈತ್ರಿ ಕೆಲಸ. ಈ ಮಂಗಳವಾರ ಶನಿವಾರ ಬಂದ್ರಂತೂ ನಮ್ ಕೆಲ್ಸದ ಸುದ್ದಿನೇ ಹೇಳ್ಬೇಡ್ರಿ ನೀವು. ಹಾಕ್ಸೋದಕ್ಕೆ ಕೆಲಸ ಅಷ್ಟು ಬೇಜಾರು ಬರೋದ್ರಿ. ಅಂತ ಕೆಲಸ ಇರೋದ್ರಿ. ಆದ್ರೂ ಏನ್ ಮಾಡಕ್ ಬರೋದಿಲ್ಲ. ಬಂದೇವಿ ಮಾಡಿ ಅದಕ್ಕೆ ಟ್ರೈ ಮಾಡೋಣ ಬರ್ರಿ. ಏನೇನ್ ಆಗ್ತದ ನೋಡೋಣ. ಮುದ್ಗಾಂವ್ ಕ್ರಾಸ್ ಅದ ನೋಡ್ರಿ. ಸೀಟ್ ಅಂತೂ ಯಾವೂ ಇಲ್ಲ. ಇಲ್ಲಿಂದ ಸೀಟ್ ತುಂಬಬೇಕಂತ ಹೇಳಿ ನಿಂತಾನೆ. 1 ಸೀಟ್ ಬರೋವಲ್ರಿಪ್ಪ. ನೋಡೋಣ ತಡ್ರಿ, ವೇಟ್ ಅಂತೂ ಮಾಡತಾನೆ. ಇಲ್ಲಿಂದ ಸೀಟ್ ಸಿಕ್ಕರೆ ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕನ್ನತಾನೆ. ಟೈಮ್ ಬಂದು 2 ಗಂಟೆ ಆಗೈತ್ರಿ. ಅದಕ್ಕೆ ಇಲ್ಲಿಂದ ಯಾವ ಸೀಟ್ ಸಿಕ್ಕರೆ ತುಂಬಬೇಕನ್ನತಾನೆ. ನೋಡೋಣ ಬರ್ರಿ. ಇವಾಗ ಎಲ್ಲಿದನಪ್ಪ ಅಂದ್ರೆ RTO ಸರ್ಕಲ್ ಅದನ್ರಿ. ಮುದ್ಗಾಂವಿಂದ ಟ್ರಿಪ್ ತುಂಬ್ಕೊಂಡ್ಬಂದು ಬಸ್ ಸ್ಟ್ಯಾಂಡ್ ಖಾಲಿ ಐತ್ರಿ. ಅಲ್ಲಿಂದ ಈಗ ಸೀದಾ ಎಲ್ಲಿ ಬಂದಪ್ಪ ಅಂದ್ರೆ RTO ಸರ್ಕಲ್ ಬಂದ ನೋಡ್ರಿ. ಎದಕ್ಕಪ್ಪ ಅಂದ್ರೆ ಊಟ ಮಾಡಕ್ ಬಂದಿನಿ. ಬರ್ಬೇಕಾದ್ರಂತೂ ಟ್ರಿಪ್ ಮಸ್ತ್ ಕುಂತ್ರಿ. ಇವಾಗ ಏನಪ್ಪಾ ಅಂದ್ರೆ ಟೈಮ್ ಬಂದು 2 ಗಂಟೆ ಐತ್ರಿ. ಊಟ ಮಾಡಿ ಇಲ್ಲಿಂದ ಸೀದಾ ಮತ್ತೆ ಎಲ್ಲಿ ಹೋಗೋಣಪ್ಪ ಅಂತ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋಣ ಬರ್ರಿ. ನಮಸ್ಕಾರ ಸ್ನೇಹಿತರೆ, ಇವಾಗ ಎಲ್ಲಿ ಅದನಪ್ಪ ಅಂದ್ರೆ ಏಳೂರು ಕ್ರಾಸ್ ಕಡೆ ಅದ ನೋಡ್ರಿ. ಬಸ್ ಸ್ಟ್ಯಾಂಡಿಂದ ಸೀಟ್ ತುಂಬ್ಕೊಂಡ್ಬಂದು ಗಾಡಿ ಅಂತೂ ಖಾಲಿ ಮಾಡಿದ್ದಾರೆ. ಇಲ್ಲೇ ನಮ್ಮ ಮಿಸ್ತ್ರಿ ಅದಾರ್ರಿ. ಲಾಸ್ಟ್ ಟೈಮ್ ಕಿಲ್ಲದ ಗಾಡಿ ರಿಪೇರಿ ಮಾಡಿದ್ರಲ್ರಿ, ಆ ಮಿಸ್ತ್ರಿ ಅದಾರ. ಮಿಸ್ತ್ರಿ ಕಡೆ ಹೋಗೋಣ ಬರ್ರಿ ಏನಂತ ನೋಡೋಣ. ಮಿಸ್ತ್ರಿ
ನಮ್ಮ ಮಿಸ್ತ್ರಿ ಅದ ನಮ್ಮ ಮಿಸ್ತ್ರಿ ಹ್ಮ್ ಹಾ ಹೌದಿರಿ ಹಾ ಸೌದಿ ರಿಟರ್ನ್ ಹೌದು ಮಮ್ಮ ಸೌದಿಗೆ ಹೋಗಿದ್ದೆ 2 ವರ್ಷ 3 ವರ್ಷ ಹ್ಮ್ ಅವ್ನು ಕರ್ಕೊಂಡ್ ಹೋಗ್ಬೇಕಲ್ಲ ಹಾ ಅಲ್ಲ ಅವನಾರು ಕರ್ಕೊಂಡ್ ಅವ್ನು ದುಬೈ ಕರ್ಕೊಂಡ್ ಹೋಗ್ತೀನಿ ನೀರೇ ಕರ್ಕೊಂಡ್ ಹೋಗ್ತೀನಿ ನೋಡ ಒಂದಿನಾರ ಒಂದರ ದುಡೀರಿ ಚಲೋ ಕೆಲಸ ಮಾಡ್ರಿ ಅಂತ ಒಬ್ರಿಗೆ ಬುದ್ಧಿ ಹೇಳೋದಿಲ್ಲ ಅವ ಹಾ ಎಲ್ಲ ಅದನ್ನ ಹೇಳ್ದ ನಾವು ಹಾ ಇಲ್ಲೇ ನಿಂತ ಮಾಡೋದು ಬರ್ರಿ ಹಾ ಬರೀ ಹಂಗೆ ಕೇಳ್ತೀವಿ ಮಾಡಿ ಚಲೋ ಹೇಳ ಹುಡುಗರಿಗೆ ಅದು ಬೆಳೆಸ ಕೆಲಸ ಮಾಡಿರ್ಲಿ ದುಡ್ರಿಲಿ ಅಂತ ಬುದ್ಧಿ ವಾದ ವರ್ಷ ಆಯ್ತು ನಿಂಗೆ ಪರಿಚಯ ಇದ್ದ 22 ವರ್ಷ ಆಗಿತ್ತು 22 ವರ್ಷದಾಗ ಒಂದರ ಚಲೋ ಕೆಲಸ ಮಾಡ್ಯಾನಿಲ್ಲ ಬಾಳ ಚಲೋ ಎಲ್ಲಾ ಚಲೋ ಕೆಲಸ ಮಾಡಿದವ ನೋಡಮ್ಮ ಏನ್ ಎಲ್ಲಾರು ಬಿ ಅದಾರ ಏನಿಲ್ಲ ಕತಿ ಹಿಂಗ ಆದ್ರ ಆಮಮ್ಮ 22 वर्ष का 25 वर्ष तुझी म्हणजे दुसरी आमची हा 25 वर्ष झाले अजून 20 वर्ष 22 वर्ष ಆಗಲ್ಲ ಮಮ್ಮ ಯಾವಾಗಾರ ಹಂಗಲ್ಲ ನೀ ಹಾ ನೋಡ್ರಿಲ್ಲ ಮಾಮ ಕುಂತಾನ್ರಿ ಮಿಸ್ತ್ರಿ ಇವ ಸಂಜು ಮಿಸ್ತ್ರಿ ಅಂತ ಹೇಳ್ರಿ ಒಂದು ಕೆಲಸನೂ ಬರೋಬ್ಬರಿ ಮಾಡೋದಿಲ್ರಿ ಎಲ್ಲಿ ಹೋಗು ನಡ್ಲ ಯಾವ ಸೊಸೈಟಿ ಹಾ ಇಲ್ದು ಬಾಡಿಗೆ ಇಲ್ಲಿ ತೋರು ಎತ್ತ ಯಾಕೆ ಮಾಡತಿ ಕಣ್ಣು ಯಾಕೆ ತಿರ್ಗಾಡತಿ ಎತ್ತಾಗಿದ್ದಾಗ ಹೊಡ್ಗಾಂವ್ ಕ್ರಾಸಿಂದ ಎಲ್ಲಿ ಹೋಗೋಣಪ್ಪ ಅಂದ್ರೆ ಸೀದಾ ಗಾರ್ಪಿಡಿ ಕಡೆ ಹೋಗ್ಬರಿ ಹೊಡ್ಗಾಂವ್ ಕ್ರಾಸ್ ಅಂತೂ ಒಂದು ಸೀಟ್ ಇಲ್ರಿ ಪಬ್ಲಿಕ್ ಅಂತೂ ಇಲ್ಲೇ ಇಲ್ರಿ ಇಲ್ಲೇ ಸಿಕ್ಕಾಪಟ್ಟಿ ಗಾಡಿ ಅಂತೂ ಅದಾರಿ ಒಂದು 4-5 ಗಾಡಿ ನಿಂತ ಹೊಡ್ಗಾಂವ್ದಾಗ ಇಲ್ಲಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಆರ್ಪಿಡಿ ಕಡೆ ಹೊಡ್ಗಾಂವಿಂದ ಎಲ್ಲಿ ಹೊಂಟನಪ್ಪ ಅಂದ್ರೆ ಸೀದಾ ಆರ್ಪಿಡಿ ಹೊಂಟ ನೋಡ್ರಿ ಯಾಕಂದ್ರೆ ಇಲ್ಲಂತ ಸೀಟ್ ಈಗ ಅದಕ್ಕೆ ಸೀದಾ ಆರ್ಪಿಡಿಗೆ ಹೋಗಿ ಆರ್ಪಿಡಿಯಿಂದ ಬಸ್ ಸ್ಟ್ಯಾಂಡ್ ಕಡೆ ಸೀಟ್ ತುಂಬ ಬರ್ರಿ ಏನ್ರ ಮಾಡ್ಬೇಕ್ರಿ ದಂಧೆ ಮಾಡ್ಬೇಕಲ್ಲ 1,000 ರೂಪಾಯಿ ದುಡಿಬೇಕ್ರಿ ಲಾಸ್ಟ್ ಭಾಳ ದುಡ್ಯಾಕ ಆಗ್ಲಿಕ್ಕೂ 1500-2000 ದುಡ್ಯಾಕ ಆಗ್ಲಿಕ್ಕೂ 1,000 ರೂಪಾಯಿ ದುಡ್ದ ಮನೆ ಕೊಡ್ಬೇಕ್ರಿ ಹಿಂಗಾಗಿ ಅಲ್ಲಿಂದ ಇಲ್ಲಿ ಎಲ್ಲರ ಗಾಡಿ ಓಡಿಸಾಡಿ ದುಡಿಬೇಕಂತೇಳಿ ಪ್ರಯತ್ನ ಮಾಡತ್ತೀವ್ರಿ ಬರ್ರಿ ಸೀದಾ ಆರ್ಪಿಡಿ ಹೋಗೋಣ ಆರ್ಪಿಡಿಯಿಂದ ಬಸ್ ಸ್ಟ್ಯಾಂಡ್ ತುಂಬ ಹೋಗ್ಕೊಂಡ್ರಿ ಈಗ ಕೆಲಸ ಅಂತೂ ನಡ್ದೈತ್ರಿ ಹಿಂಗ ಯಾಕಪ್ಪ ಅಂದ್ರೆ ಈಗ ಕಾಲೇಜ್ ಬಿಟ್ಟಿರ್ತೈತ್ರಿ ಆರ್ಪಿಡಿದ ಸೀಟ್ ಅಂತೂ ಇರ್ತಾವ್ರಿ ಈಗ ಸಿಗ್ತಾವಿಲ್ಲ ಸೀಟಿಂದ ಏನು ಪ್ರಾಬ್ಲಮ್ ಇರೋದಿಲ್ರಿ ಆರ್ಪಿಡಿಗೆ ನೋಡೋಣ್ರಿ ಆರ್ಪಿಡಿಯಿಂದ ಬರ್ಬೇಕಾದ್ರೆ ಟ್ರಿಪ್ ಮಾತ್ರ ಮಸ್ತ್ ಕುಂತ್ರಿ ವಡಗಾಂವ ಸೀಟ್ ಸಿಗ್ಲಿಲ್ಲ ಅಂತ ಹೇಳಿ ಸೀದಾ ಆರ್ಪಿಡಿ ಬಂದಿರಿ ಇಂದ ಬರ್ಬೇಕಾದ್ರೆ ಟ್ರಿಪ್ ಮಾತ್ರ ಭಾರಿ ಕುಂತ್ರಿ ಅಲ್ಲಿಂದ ಈಗ ಖಾಲಿ ಮಾಡಿ ಮತ್ತೆ ಎಲ್ಲಿ ಹೊಂಟನಪ್ಪ ಅಂತಂದ್ರೆ ನೋಡೋಣ್ರಿ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗ್ಬೇಕನ್ನತಾನೆ ಈಗ ನಾವು ಸದ್ಯ ಎಲ್ಲಿದನಪ್ಪ ಅಂದ್ರೆ ಚೆನ್ನಮ್ಮ ಬಂದನ್ರಿ ಈಗ ಚೆನ್ನಮ್ಮ ಕಡೆಯಿಂದ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗ್ಬೇಕನ್ನತಾನೆ ನೋಡೋಣ ಬರ್ರಿ ಯಾಕಪ್ಪ ಅಂದ್ರೆ ಈಗ ಕಾಲೇಜ್ ಅಂತೂ ಬಿಟ್ಟದ್ರಿ ಹಿಂಗಾಗಿ ಸೀಟ್ ಅಂತೂ ಈಗ ಇರ್ತಾವ್ರಿ ಇಲ್ಲಿಂದ ಈಗ ಸೀದಾ ಹೋಗುನು ಯಾವ ಸೈಡ್ ಸೀಟ್ ಸಿಗ್ತಾವ ಆ ಸೈಡ್ ಹೋಮ ಸರ್ಕಲ್ ಐತ್ ನೋಡ್ರಿ ಹೆಂಗ್ ಐತ್ ನೋಡ್ರಿ ಸಾಯಂಕಾಲ 4:15 ನೋಡ್ರಿ ನಮ್ ಚೆನ್ನಮ್ಮ ಸರ್ಕಲ್ ಹೆಂಗ್ ಕಾಣಕತ್ತದ್ರಿ ಬೆಳಗಾವ್ ಮಾತ್ರ ಏನು ಮಳಿ ಇಲ್ಲ ನೋಡ್ರಿ ಇವತ್ತು ಹಿಂಗೈತ್ರಿ ಸಾಯಂಕಾಲ ನಮ್ ಚೆನ್ನಮ್ಮ ಸರ್ಕಲ್ ಇವಾಗ ಎಲ್ಲಿದನಪ್ಪ ಅಂತಂದ್ರೆ ಕಿಲಾದ ಅದ ನೋಡ್ರಿ ವಡಗಾಂವಿಂದ ಟ್ರಿಪ್ ತುಂಬ್ಕೊಂಡ್ಬಂದು ಬಸ್ ಸ್ಟ್ಯಾಂಡ್ ಖಾಲಿ ಮಾಡಿದ್ರಿ ಈಗ ಇಲ್ಲಿಂದ ಮತ್ತೆ ಎಲ್ಲಿ ಹೋಗುಣಪ್ಪ ಅಂತಂದ್ರೆ ಸೀದಾ ನೋಡೋಣ್ರಿ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗುಣ್ರಿ ಇವತ್ತು ಮಾತ್ರ ಮಧ್ಯಾಹ್ನದಿಂದ ಮತ್ತು ಸೀಟಿಂಗ್ ಮಾತ್ರ ಭಾರಿ ಆಯ್ತ್ರಿ ನಾನು ಆರ್ಪಿಡಿಯಿಂದ ಒಂದು 2 ಟ್ರಿಪ್ ಹೊಡೆದೆ ರೀ ಆ 2 ಟ್ರಿಪ್ ಹೊಡಿಬೇಕಾದಾಗ ವಿಡಿಯೋ ಮಾಡಕ್ ಸಿಗಲಿಲ್ರಿ ಹಂಗೆ ಮಾತ್ರ ಟ್ರಿಪ್ ಇದ್ವು ಪಬ್ಲಿಕ್ ಇತ್ರಿ ಮಧ್ಯಾಹ್ನದಿಂದ ಅಂತೂ ಪಬ್ಲಿಕ್ ಐತ್ರಿ ಅದ್ರ ಬೇರೆ ಇವತ್ತು ಮಳಿನೂ ಸ್ಟಾಪ್ ಆಗೈತ್ರಿ ಪೂರಾ ಮುಂಜಾನೆಯಿಂದ ಏನು ಮಳಿನೇ ಇಲ್ರಿ ಇವತ್ತು ಹಿಂಗಾಗಿ ಚಲೋ ಅನ್ಸಾಯ್ತ್ರಿ ಕೆಲಸ ಮಾಡಕ ಚಲೋ ಐತ್ರಿ ಇವತ್ತಿನ ಕೆಲಸ ವಡಗಾಂವಿಂದ ಒಂದು ಬಾಡಿಗೆ ಸಿಗತ್ರಿ ಎಲ್ಲಿಗಪ್ಪ ಅಂತಂದ್ರೆ ಆರ್ಪಿಡಿಗ್ರಿ ಆ ಬಾಡಿಗೆ ಬಿಟ್ಟ ಈಗ ನೋಡೋಣ್ರಿ ಮತ್ತೆ ಎಲ್ಲಿ ಯಾವ ಸೈಡ್ ಸಿಗ್ತಾವ ಏನೋ ನೋಡೋಣ ಬರ್ರಿ ಇವತ್ತಿನ ದಂಧೆಗೆ ಮಾತ್ರ ಚಲೋ ಅನಿಸ್ತ್ರಿ ಮಧ್ಯಾಹ್ನ ಮಟ ಏನೋ ದಂಧೆಗೆ ಇದ್ರಕಿಲ್ರಿ ಇವತ್ತು ಮಧ್ಯಾಹ್ನ ಬಳಕ ಚಲೋ ಅನಿಸ್ತು ನೋಡ್ರಿ ಇವತ್ತು ಕೆಲಸ ಯಾಕಪ್ಪ ಅಂತಂದ್ರೆ ಬಸ್ ಸ್ವಲ್ಪ ಕಮ್ಮಿ ಆಗಿಬಿಟ್ರಿ ಏನಿಲ್ರಿ ಒಂದು ಹಿಂದೆ ಮುಂದೆ ಒಂದು ಸ್ವಲ್ಪ ಏನ್ರ ಬಸ್ಸಿಂದ ಹಿಂದೆ ಮುಂದೆ ಆಗಿಬಿಟ್ರಿ ಅವಾಗ ಮಾತ್ರ ನೋಡ್ರಿ ಸೀಟಿಂಗ್ ಮಾತ್ರ ಖತರ್ನಾಕ್ ಇರ್ತೈತ್ರಿ ಆ ಪತಿ ಸೀಟ್ ವಡಗಾಂವಿಂದ ಬಾಡಿಗೆ ತೊಗೊಂಬಂದು ಎಲ್ಲಿ ಬಿಟ್ಟನಪ್ಪ ಅಂದ್ರೆ ಮಂಗಲ್ಯಾಗ ಬಿಟ್ಟ ನೋಡ್ರಿ ಇಲ್ಲಿಂದ ಈಗ ನೋಡೋಣ್ರಿ ಮತ್ತೆ ಯಾವ ಸೈಡ್ ಸಿಗ್ತಾವ ಆ ಸೈಡ್ ಹೋಗೋನು ಮಧುಗಾಂವ್ ಪೆಟ್ರೋಲ್ ಬಂಕ್ ಅದ ನೋಡ್ರಿ ಆರ್ಪಿಡಿಯಿಂದ ಸೀಟ್ ಬಿಟ್ಟು ಎಲ್ಲಿಗೆ ಬಂದಪ್ಪ ಅಂದ್ರೆ ಸೀದಾ ಮಧುಗಾಂವ್ ಪೆಟ್ರೋಲ್ ಬಂಕ್ ಬನ್ರಿ ಬರ್ಬೇಕಾದ್ರೆ 4 ಸೀಟ್ ಸಿಕ್ಕು ಅಂತಂದು ಮಧುಗಾಂವ್ ಕ್ರಾಸ್ ಬಿಟ್ಟೇರಿ ಈಗ ಮತ್ತೆ CNG ಹಾಕೊಂಡು ಎಲ್ಲಿಗೆ ಹೊಂಟನಪ್ಪ ಅಂತಂದ್ರೆ ರಾತ್ರಿ ಇವತ್ತು ಎಲ್ಲಿ ಹೊಂಟನಪ್ಪ ಅಂದ್ರೆ ಬಾಡಿಗೆ ಹೊಂಟನ್ರಿ ಹುಬ್ಳಿಗೆ ಸೀಟಿಂಗ್ ಇದ್ರಂತೂ ಕೆಲಸ ಮಾಡಕ್ಕೆ ಏನು ಪ್ರಾಬ್ಲಮ್ ಇಲ್ರಿ ಸೀಟಿಂಗ್ ಇಲ್ಲ ಅಂದ್ರೆ ಕೆಲಸ ಮಾಡಕ್ಕೆ ಪ್ರಾಬ್ಲಮ್ ಆಗತ್ತೆ ನೋಡ್ರಿ ಸೀಟಿಂಗ್ ಇದ್ರೆ ಏನು ಸಮಸ್ಯೆ ಇಲ್ರಿ ಕೆಲಸ ಮಾಡೋಕ್ಕೂ ಸಮಸ್ಯೆ ಇಲ್ಲ ಗ್ಯಾಸ್ ಹಾಕೋಕ್ಕೂ ಸಮಸ್ಯೆ ಇಲ್ಲ ಗಾಡಿ ಓಡ್ಸೋಕ್ಕೂ ಸಮಸ್ಯೆ ಇಲ್ರಿ ಸೀಟಿಂಗ್ ಇಲ್ಲ ನಂತರ ಬರೋದು ನೋಡ್ರಿ ಪ್ರಾಬ್ಲಮ್ ಬರ್ರಿ ಇಲ್ಲಿಂದ ಈಗ ಎಲ್ಲಿ ಹೋಗಪ್ಪ ಅಂತಂದ್ರೆ ಗ್ಯಾಸ್ ಹಾಕೊಂಡು ಸೀದಾ
ಗಾಡಿ ಎಲ್ಲ ಚೆಕ್ ಮಾಡ್ಕೊಂಡ್ರಿ ರಾತ್ರಿ 1 ಗಂಟೆಗೆ ಬಾಡಿಗೆ ಇದ್ರಿ ಅವ್ರು ರಾತ್ರಿ ಹೋಗ್ರಿ ಇಲ್ಲಿಂದ ಬೆಳಗಾವಿಯಿಂದ ರೈಲ್ವೆ ಸ್ಟೇಷನ್ನಿಂದ 1 ಗಂಟೆಗೆ ಎಲ್ಲಿಗೆ ಹೋಗಪ್ಪ ಅಂದ್ರೆ ಹುಬ್ಳಿಗೆ ಹೋಗೋದ್ರಿ ಬಾಡಿಗೆ ಬರ್ರಿ ಮಸ್ಗಾಂವ್ ಕ್ರಾಸ್ನಿಂದ ಗ್ಯಾಸ್ ಹಾಕೊಂಡು ಸೀದಾ ಎಲ್ಲಿಗೆ ಬಂತಪ್ಪ ಅಂದ್ರೆ ಮನೆಗೆ ಬನ್ರಿ. ಇವತ್ತಿನ ಕೆಲಸ ಮಾತ್ರ ಚೆನ್ನಾಗಿ ಅನಿಸ್ತ್ರಿ. ಹಿಂಗೆ ಸೀಟಿಂಗ್ ಇರ್ಬೇಕು ನೋಡ್ರಿ, ಸೀಟಿಂಗ್ ಇದ್ರೆ ಕೆಲಸ ಮಾಡೋಕ್ಕಂತೂ ಬೇಜಾರು ಅನ್ಸೋದಿಲ್ರಿ. ಇವತ್ತಂತೂ ಚೆನ್ನಾಗೈತ್ರಿ ಇವತ್ತು ಕೆಲಸ, ಪರವಾಗಿಲ್ರಿ ಇವತ್ತಿನ ಕೆಲಸ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಟಾಟಾ, ಬಾಯ್ ಬಾಯ್.